ಬುರ್ಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ಅನ್ನು ಕೊಡದೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಸೇರಿದಂತೆ ಒಟ್ಟು 5 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು. ಇವತ್ತು ಎಸ್ಐಟಿ ಶಾಕ್ ಅನ್ನ ಕೊಡುತ್ತೆ ಅಂತ ಹೇಳಲಾಗ್ತದೆ. ತಿಮ್ರೋಡಿ, ಮಠಣ್ಣ, ಜಯಂತ್, ವಿಠಲ್ ಗೌಡ ಸೇರಿದಂತೆ ಸುಜಾತಾ ಭಟ್ಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ, ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿರೋದು. ಇವತ್ತು ಯಾರೆಲ್ಲ ವಿಚಾರಣೆಗೆ ಹಾಜರಾಗ್ತಾರೆ ಕಾದು ನೋಡಬೇಕು. ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದ್ದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ತನಿಖೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಭಾಗವಾಗಿ ಇವರಿಗೆ ನೋಟಿಸ್ ಕೊಟ್ಟಿರೋದು ಒಂದಷ್ಟು ಹೇಳಿಕೆಗಳನ್ನ ಪಡೆಯುವ ಸಲುವಾಗಿ. ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ರು ಆ ಮಾಹಿತಿಯನ್ನು ಆಧರಿಸಿ ಇವರಿಂದ ಹೇಳಿಕೆಗಳನ್ನ ಪಡೆದಕ್ಕೆ ನೋಟಿಸ್ ಅನ್ನ ಕೊಟ್ಟಿರೋದು. ಅರೆಸ್ಟ್ ಆಗ್ತಾರಾಗಾದ್ರೆ ಬುರ್ಡೆ ಗ್ಯಾಂಗ್ ಕಿಂಗ್ ಪಿನ್ ತಿಮ್ರೋಡಿ, ಆರೋಪಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲೇ ಚಿನ್ನಯ್ಯ ವಾಸ್ತವ್ಯವನ್ನ ಹೂಡಿದ್ದ. ಎಸ್ಐಟಿ ತಿಮ್ರೋಡಿ ಮನೆಗೆ ಹೋಗಿ ತಲಾಶನ ಕೂಡ ಮಾಡಿತ್ತು. ಆಗ ಚಿನ್ನಯ್ಯನ ಮೊಬೈಲ್ ಪತ್ತೆ ಆಗಿತ್ತು ತಿಮ್ರೋಡಿ ಮನೆಯಲ್ಲಿ. ಅಷ್ಟೇ ಅಲ್ಲದೆ ಚಿನ್ನಯ್ಯ ದಂಪತಿಗೆ ಹಣದ ಸಹಾಯವನ್ನ ಕೂಡ ಮಾಡಿದ್ದು ತಿಮ್ರೋಡಿ ಕುಟುಂಬ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆಗ್ತಾರಾ, ಎಸ್ಐಟಿ ಅರೆಸ್ಟ್ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದು ಗಿರೀಶ್ ಮಠಣ್ಣವರ್, ಜಯಂತ್, ವಿಠಲ್ ಗೌಡ, ಮಹೇಶ್ ಶೆಟ್ಟಿ ತಿಮ್ರೋಡಿ ಸೇರಿದಂತೆ ಸುಜಾತಾ ಭಟ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತಹ ಎಸ್ಐಟಿ ಇವತ್ತೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಅವರಿಂದ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ತಾರೆ. ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಇವತ್ತು 10:30 ಸುಮಾರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇದೆ. ನೋಡ್ಬೇಕು ಎಷ್ಟೊತ್ತಿಗೆ ಎಲ್ಲರೂ ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ. ಜಯಂತ್ ಅವರು ಎಷ್ಟೊತ್ತಿಗೆ ಬರ್ತಾರೆ, ವಿಠಲ್ ಗೌಡ ಎಷ್ಟೊತ್ತಿಗೆ ಬರ್ತಾರೆ, ಮುಂದಿನ ಗೇಟ್ ಇಂದ ಹೋಗ್ತಾರಾ ಎಸ್ಐಟಿ ಕಚೇರಿಗೆ ಅಥವಾ ಹಿಂಬದಿಯಿಂದ ಹೋಗ್ತಾರಾ, ಅದು ಕೂಡ ಕುತೂಹಲ ಇದೆ. ಬುರ್ಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಎಸ್ಐಟಿ ತನಿಖಾ ತಂಡ ಇವತ್ತು ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ಅನ್ನು ಕೊಡದೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಸೇರಿದಂತೆ ಒಟ್ಟು 5 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು. ಇವತ್ತು ಎಸ್ಐಟಿ ಶಾಕ್ ಅನ್ನ ಕೊಡುತ್ತೆ ಅಂತ ಹೇಳಲಾಗ್ತದೆ. ತಿಮ್ರೋಡಿ, ಮಠಣ್ಣ, ಜಯಂತ್, ವಿಠಲ್ ಗೌಡ ಸೇರಿದಂತೆ ಸುಜಾತಾ ಭಟ್ಗೂ ಕೂಡ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ, ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿರೋದು. ಇವತ್ತು ಯಾರೆಲ್ಲ ವಿಚಾರಣೆಗೆ ಹಾಜರಾಗ್ತಾರೆ ಕಾದು ನೋಡಬೇಕು. ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದ್ದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ತನಿಖೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಭಾಗವಾಗಿ ಇವರಿಗೆ ನೋಟಿಸ್ ಕೊಟ್ಟಿರೋದು ಒಂದಷ್ಟು ಹೇಳಿಕೆಗಳನ್ನ ಪಡೆಯುವ ಸಲುವಾಗಿ. ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ರು ಆ ಮಾಹಿತಿಯನ್ನು ಆಧರಿಸಿ ಇವರಿಂದ ಹೇಳಿಕೆಗಳನ್ನ ಪಡೆದಕ್ಕೆ ನೋಟಿಸ್ ಅನ್ನ ಕೊಟ್ಟಿರೋದು. ಅರೆಸ್ಟ್ ಆಗ್ತಾರಾಗಾದ್ರೆ ಬುರ್ಡೆ ಗ್ಯಾಂಗ್ ಕಿಂಗ್ ಪಿನ್ ತಿಮ್ರೋಡಿ, ಆರೋಪಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲೇ ಚಿನ್ನಯ್ಯ ವಾಸ್ತವ್ಯವನ್ನ ಹೂಡಿದ್ದ. ಎಸ್ಐಟಿ ತಿಮ್ರೋಡಿ ಮನೆಗೆ ಹೋಗಿ ತಲಾಶನ ಕೂಡ ಮಾಡಿತ್ತು. ಆಗ ಚಿನ್ನಯ್ಯನ ಮೊಬೈಲ್ ಪತ್ತೆ ಆಗಿತ್ತು ತಿಮ್ರೋಡಿ ಮನೆಯಲ್ಲಿ. ಅಷ್ಟೇ ಅಲ್ಲದೆ ಚಿನ್ನಯ್ಯ ದಂಪತಿಗೆ ಹಣದ ಸಹಾಯವನ್ನ ಕೂಡ ಮಾಡಿದ್ದು ತಿಮ್ರೋಡಿ ಕುಟುಂಬ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆಗ್ತಾರಾ, ಎಸ್ಐಟಿ ಅರೆಸ್ಟ್ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದು ಗಿರೀಶ್ ಮಠಣ್ಣವರ್, ಜಯಂತ್, ವಿಠಲ್ ಗೌಡ, ಮಹೇಶ್ ಶೆಟ್ಟಿ ತಿಮ್ರೋಡಿ ಸೇರಿದಂತೆ ಸುಜಾತಾ ಭಟ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತಹ ಎಸ್ಐಟಿ ಇವತ್ತೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಅವರಿಂದ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ತಾರೆ. ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಇವತ್ತು 10:30 ಸುಮಾರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇದೆ. ನೋಡ್ಬೇಕು ಎಷ್ಟೊತ್ತಿಗೆ ಎಲ್ಲರೂ ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ. ಜಯಂತ್ ಅವರು ಎಷ್ಟೊತ್ತಿಗೆ ಬರ್ತಾರೆ, ವಿಠಲ್ ಗೌಡ ಎಷ್ಟೊತ್ತಿಗೆ ಬರ್ತಾರೆ,
ಮುಂದಿನ ಗೇಟಿಂದ ಹೋಗ್ತಾರಾ, SIT ಕಚೇರಿಗೆ ಅಥವಾ ಹಿಂಬದಿಯಿಂದ ಹೋಗ್ತಾರಾ, ಅದು ಕೂಡ ಕುತೂಹಲ ಇದೆ. ಬುರ್ಡೆ ಗ್ಯಾಂಗ್ಗೆ ನಡುಕ ಶುರುವಾಗಿದೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿರುವಂತಹ SIT ತನಿಖಾ ತಂಡ ಇವತ್ತು ಬುರ್ಡೆ ಗ್ಯಾಂಗ್ಗೆ ನೋಟಿಸ್ ಅನ್ನು ಕೊಡದೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಸೇರಿದಂತೆ ಒಟ್ಟು 5 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು. ಇವತ್ತು SIT ಶಾಕ್ ಅನ್ನ ಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ. ತಿಮ್ರೋಡಿ, ಮಠಣ್ಣ, ಜಯಂತ್, ವಿಠಲ್ ಗೌಡ ಸೇರಿದಂತೆ ಸುಜಾತಾ ಭಟ್ಗೂ ಕೂಡ SIT ನೋಟಿಸ್ ಅನ್ನ ಕೊಟ್ಟಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ, ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿರೋದು. ಇವತ್ತು ಯಾರೆಲ್ಲ ವಿಚಾರಣೆಗೆ ಹಾಜರಾಗ್ತಾರೆ ಕಾದು ನೋಡಬೇಕು. SIT ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದ್ದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ತನಿಖೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಭಾಗವಾಗಿ ಇವರಿಗೆ ನೋಟಿಸ್ ಕೊಟ್ಟಿರೋದು ಒಂದಷ್ಟು ಹೇಳಿಕೆಗಳನ್ನ ಪಡೆಯುವ ಸಲುವಾಗಿ. ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ರು ಆ ಮಾಹಿತಿಯನ್ನು ಆಧರಿಸಿ ಇವರಿಂದ ಹೇಳಿಕೆಗಳನ್ನ ಪಡೆದಕ್ಕೆ ನೋಟಿಸ್ ಅನ್ನ ಕೊಟ್ಟಿರೋದು. ಅರೆಸ್ಟ್ ಆಗ್ತಾರಾಗಾದ್ರೆ ಬುರ್ಡೆ ಗ್ಯಾಂಗ್ ಕಿಂಗ್ ಪಿನ್ ತಿಮ್ರೋಡಿ, ಆರೋಪಿ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲೇ ಚಿನ್ನಯ್ಯ ವಾಸ್ತವ್ಯವನ್ನ ಹೂಡಿದ್ದ. SIT ತಿಮ್ರೋಡಿ ಮನೆಗೆ ಹೋಗಿ ತಲಾಶನ ಕೂಡ ಮಾಡಿತ್ತು. ಆಗ ಚಿನ್ನಯ್ಯನ ಮೊಬೈಲ್ ಪತ್ತೆ ಆಗಿತ್ತು ತಿಮ್ರೋಡಿ ಮನೆಯಲ್ಲಿ. ಅಷ್ಟೇ ಅಲ್ಲದೆ ಚಿನ್ನಯ್ಯ ದಂಪತಿಗೆ ಹಣದ ಸಹಾಯವನ್ನ ಕೂಡ ಮಾಡಿದ್ದು ತಿಮ್ರೋಡಿ ಕುಟುಂಬ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆಗ್ತಾರಾ, SIT ಅರೆಸ್ಟ್ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದು ಗಿರೀಶ್ ಮಠಣ್ಣವರ್, ಜಯಂತ್, ವಿಠಲ್ ಗೌಡ, ಮಹೇಶ್ ಶೆಟ್ಟಿ ತಿಮ್ರೋಡಿ ಸೇರಿದಂತೆ ಸುಜಾತಾ ಭಟ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿರುವಂತಹ SIT ಇವತ್ತೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಅವರಿಂದ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ತಾರೆ. ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಇವತ್ತು 10:30 ಸುಮಾರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇದೆ. ನೋಡ್ಬೇಕು ಎಷ್ಟೊತ್ತಿಗೆ ಎಲ್ಲರೂ ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ. ಜಯಂತ್ ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ವಿಠಲ್ ಗೌಡ ಎಷ್ಟೊತ್ತಿಗೆ ಬರ್ತಾರೆ, ಮುಂದಿನ ಗೇಟಿಂದ ಹೋಗ್ತಾರಾ, SIT ಕಚೇರಿಗೆ ಅಥವಾ ಹಿಂಬದಿಯಿಂದ ಹೋಗ್ತಾರಾ, ಅದು ಕೂಡ ಕುತೂಹಲ ಇದೆ. ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಇವತ್ತು 10:30 ಸುಮಾರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಇದೆ. ನೋಡ್ಬೇಕು ಎಷ್ಟೊತ್ತಿಗೆ ಎಲ್ಲರೂ ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ. ಜಯಂತ್ ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ವಿಠಲ್ ಗೌಡ ಎಷ್ಟೊತ್ತಿಗೆ ಬರ್ತಾರೆ, ಮುಂದಿನ ಗೇಟಿಂದ ಹೋಗ್ತಾರಾ, SIT ಕಚೇರಿಗೆ ಅಥವಾ ಹಿಂಬದಿಯಿಂದ ಹೋಗ್ತಾರಾ, ಅದು ಕೂಡ ಕುತೂಹಲ ಇದೆ.